2018ರಿಂದ ಇಲ್ಲಿವರೆಗೆ 20 ತಹಶೀಲ್ದಾರ್ ಆಗಿದ್ದಾರೆ. ಏನು ಸರ್ ಏನು ಸಮಸ್ಯೆ ಈ ಬೈಂದೂರು ತಾಲೂಕಿನಲ್ಲಿ? ಸರ್, ನಮ್ಮ ಬೈಂದೂರು ತಾಲೂಕಲ್ಲಿ ಕಂದಾಯಕ್ಕೆ ಸಂಬಂಧಪಟ್ಟಂಥ ತಹಶೀಲ್ದಾರ್ ಆಫೀಸಲ್ಲಿ 2018ರಿಂದ 2026ರವರೆಗೆ 20 ತಹಶೀಲ್ದಾರ್ ಚೇಂಜ್ ಆಗ್ತಿದ್ದಾರೆ. ಇದು ನಾನು ತಿಳಿದ ಮಟ್ಟಿಗೆ ಇಲ್ಲಿ ರಾಜಕೀಯ ಕಿಸರಾಟ. ಈ ರಾಜಕಾರಣಿಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳಲಿಕ್ಕೆ ಯಾವುದೇ ಒಂದು ಅಧಿಕಾರಿ ಬಂದರೂ ಅವ್ರನ್ನ ಎತ್ತಂಗಡಿ ಮಾಡೋದು. ಆ ಎತ್ತಂಗಡಿಯಿಂದ ನಮ್ಮ ಬಡ ಜನರಿಗೆ ಇಲ್ಲಿ ಬೈಂದೂರು ತಾಲೂಕಲ್ಲಿ ನಮ್ಮ ಎಷ್ಟೋ ಬಡ ಕೂಲಿ ಕಾರ್ಮಿಕರೆಲ್ಲ ಏನೇ ಒಂದು ಮಕ್ಕಳು ಸರ್ಟಿಫಿಕೇಟ್ ಆಗಲಿ ಯಾವುದಕ್ಕೊಂದು ಹೋದರೆ ಅರ್ಜಿ ಕೊಟ್ಟಿದ್ದರೆ ಅದನ್ನು ಕರೆಕ್ಟಾಗಿ ಒಂದು 21 ದಿವಸ 7 ದಿವಸ ಬೇಕಾಗ್ತದೆ. ಆದರೆ ಈ ತಹಶೀಲ್ದಾರ್ ಚೇಂಜ್ ಮಾಡೋ ವ್ಯಾಪಾರ ಎಲ್ಲ ಜನರಿಗೆ ತೊಂದರೆ ಆಗ್ತಾ ಉಂಟು. ಮತ್ತು ನಾವು ಹೇಳ್ಕೊಳ್ತೇವೆ, ನಮ್ಮ ಉಡುಪಿ ಜಿಲ್ಲೆ ಒಂದು ಒಳ್ಳೆಯ ಎಲ್ಲರೂ ಎಜುಕೇಟೆಡ್ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ಕೊಳ್ತೇವೆ. ಆದರೆ ನಮ್ಮ ಇಲ್ಲಿ ಜನರಿಗೆ ಕಷ್ಟನ್ನು ಇಲ್ಲಿ ರಾಜಕಾರಣಿಗಳಲ್ಲಿ ಮೇಲೆ ಅಧಿಕಾರಿ ವರ್ಗಗಳು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯಾಕಂತ ಕೇಳಿದರೆ ಬೈಂದೂರು ತಾಲೂಕಿನಲ್ಲಿ ಇಂಪಾರ್ಟೆಂಟಾಗಿ ಬಡ ಜನರಿಗೆ ತುಂಬ ಕಷ್ಟ ಆಗ್ತಾ ಉಂಟು. ಒಂದು ಸರ್ಟಿಫಿಕೇಟ್ಗೆ ನಾವು ಹೋದ ನಂತರ ಅಲ್ಲಿ ಅಧಿಕಾರಿಗಳು ಅಧಿಕಾರಿಗಳು ಟ್ರಾನ್ಸ್ಫರ್ ಆಗಿದ್ದಾರೆ, ಅವ್ರು ತಮ್ಮ ಚೇಂಜ್ ಆಗಬೇಕು, ಯಾವುದೋ ಒಂದು ಸರ್ಟಿಫಿಕೇಟ್ ಆಗ್ತಾಯಿಲ್ಲ. ನಾನು ಎಷ್ಟೋ ಸಲಗಳಲ್ಲಿ ಕೇಳ್ತಿದ್ದೇನೆ, ಯಾಕೆ ನಮ್ಮ ಜನರಿಗೆ ತೊಂದರೆ ಆಗ್ತದೆ, ಬೈಂದೂರಲ್ಲಿ ತೊಂದರೆ ಆಗ್ತಾ ಉಂಟು ಅಂತ ಕೇಳಿದ್ರೆ ಅಲ್ಲಿ ಯಾವುದೇ ಒಂದು ಉದಾಹರಣೆ ಯಾರು ಕೊಡ್ತಾ ಇಲ್ಲ. ಯಾಕಂತ ಕೇಳಿದರೆ ರಾಜಕಾರಣಿಗಳು ಕೇಳ್ತಿದ್ದಾರೆ, ಸರ್ ನೀವು ಸ್ವಲ್ಪ ನಮ್ಮ ಜನರಿಗೆ ತೊಂದರೆ ಆಗ್ತಾ ಉಂಟು ಕೇಳಿದರೆ ಯಾರು ಮೇವು ತಗೋತಾರೆ. ಅವರು ರಾಜಕೀಯ ಚದುರಂಗ ಆಡ್ತಾ ಇದ್ದಾರೆ ಬಿಟ್ಟರೆ ಈ ಬಡ ಜನರಿಗೆ ಏನು ತೊಂದರೆನ ಅದ್ರ ಬಗ್ಗೆ ನೋಡ್ತಾ ಇಲ್ಲ. ನಾನು ಇಂಪಾರ್ಟೆಂಟಾಗಿ ನಮ್ಮ ಕಂದಾಯ ಸಚಿವರು ನಮ್ಮ ಜಿ ಪರಮೇಶ್ವರ್ ಇದ್ದಾರೆ, ಅವ್ರಿಗೆ ನಾನು ನಮ್ಮ ಬೈಂದೂರು ತಾಲೂಕಿನ ಪರವಾಗಿ ನಾನು ಮಾತಾಡ್ತೇನೆ. ಸರ್, ನೀವು ಕಂದಾಯ ಇಲಾಖೆ ಒಂದು ಸಲ ಬಂದು ನೋಡಿ, ಬೈಂದೂರು ತಾಲೂಕಿನಲ್ಲಿ ಏನು ಕಷ್ಟ ಆಗ್ತಾ ಉಂಟು, ಈ ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ನೋಡಿ. ಯಾಕೆ ಹೇಳಿದ್ರೆ ಈ ಬರುವಂಥ ತಹಶೀಲ್ದಾರರಿಗೆ ಪಾಪ ಅವರು ಕೆಲಸ ಮಾಡಲಿಕ್ಕೆ ಕೊಡ್ತಾರೋ ಕೊಡೋದಿಲ್ವೋ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರು ಬಂದ ಜನ ಎಲ್ಲ 15 ದಿವಸ, 1 ತಿಂಗಳ, 1.5 ತಿಂಗಳ, 2 ತಿಂಗಳ, 6 ತಿಂಗಳ ಎಲ್ಲ ಟ್ರಾನ್ಸ್ಫರ್ ಆಗ್ತಾರೆ. ಅದು ಯಾಕೆ ಏನೊಂದು ಗೊತ್ತಾಗ್ತಾ ಇಲ್ಲ. ನಮ್ಮ ಬುದ್ಧಿವಂತರ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ನಾನು ತಿಳಿದ ಮಟ್ಟಿಗೆ ಎಲ್ಲ ಜನರು ಕೆಲಸ ಆಗ್ತದೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ನಮ್ಮ ಬೈಂದೂರು ತಾಲೂಕಲ್ಲಿ ಕೆಲಸ ಆಗ್ತಾ ಇಲ್ಲ. ಉಡುಪಿ ಜಿಲ್ಲಾಧಿಕಾರಿಗಳು ನೋಡಿ ಒಂದು. ಯಾಕಂತ ಕೇಳಿದರೆ ಮೇಡಮ್, ನೀವು 1 ವರ್ಷ 2 ವರ್ಷ ಇರ್ತೀರಾ ಅಥವಾ 3 ವರ್ಷ ಇರ್ತೀರಾ, ಆದರೆ ಬೈಂದೂರು ತಾಲೂಕಲ್ಲಿ ಟ್ರಾನ್ಸ್ಫರ್ ಮಾಡುವುದು ನೀವೇ. ಯಾಕಂತ ಕೇಳಿದರೆ ಈ ರಾಜಕಾರಣಿ ಒತ್ತಡವೋ ಅಥವಾ ಏನಂತ ಗೊತ್ತಾಗ್ತಾ ಇಲ್ಲ. ನೀವು ಸ್ವಲ್ಪ ಮೇಡಮ್ ಈ ಬೈಂದೂರು ತಾಲೂಕು ಬಂದ್ಕೊಂಡು ನೋಡಿ, ಒಂದು ಮಿನಿಮಮ್ 1-2 ವರ್ಷ ಒಂದು ಅಧಿಕಾರಿ ಬಂದರೆ ಜನರ ಕಷ್ಟ ಏನು ಅಂತ ತಿಳ್ಕೊಳ್ಳಿಕ್ಕೆ ಆಗ್ತದೆ. ಅದಕ್ಕೆ ನಾನು ಈ ಮೂಲಕ ತಮ್ಮ ವಾಹಿನಿ ಮುಖಾಂತರ ಹೇಳ್ತಾ ಇದ್ದೇನೆ, ನಮ್ಮ ಬೈಂದೂರು ತಾಲೂಕಿಗೆ ವಿಧಾನಸೌಧಕ್ಕೆ ಒಳ್ಳೆ ಅಧಿಕಾರಿ ಕೊಟ್ಟು ಬಡ ಜನರಿಗೆ ಒಂದು ಕೆಲಸ ಆಗುವಂಗೆ ಮಾಡಿ ಅಂತ ನಾನು ಈ ಮೂಲಕ ತಮ್ಮ ಹೇಳ್ತಾ ಇದ್ದೇನೆ. ಇಲ್ಲಿ ಅಂದರೆ ಈಗ ಬೈಂದೂರು ತಾಲೂಕಿನಲ್ಲಿ ಇಲ್ಲಿಯವರೆಗೆ ಅಂದರೆ 2018ರಿಂದ ಇಲ್ಲಿವರೆಗೆ 20 ತಹಶೀಲ್ದಾರ್ ಆಗಿದ್ದಾರೆ. ಏನು ಸರ್ ಏನು ಸಮಸ್ಯೆ ಈ ಬೈಂದೂರು ತಾಲೂಕಿನಲ್ಲಿ? ಸರ್, ನಮ್ಮ ಬೈಂದೂರು ತಾಲೂಕಲ್ಲಿ ಕಂದಾಯಕ್ಕೆ ಸಂಬಂಧಪಟ್ಟಂಥ ತಹಶೀಲ್ದಾರ್ ಆಫೀಸಲ್ಲಿ 2018ರಿಂದ 2026ರವರೆಗೆ 20 ತಹಶೀಲ್ದಾರ್ ಚೇಂಜ್ ಆಗ್ತಿದ್ದಾರೆ. ಇದು ನಾನು ತಿಳಿದ ಮಟ್ಟಿಗೆ ಇಲ್ಲಿ ರಾಜಕೀಯ ಕಿಸರಾಟ. ಈ ರಾಜಕಾರಣಿಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳಲಿಕ್ಕೆ ಯಾವುದೇ ಒಂದು ಅಧಿಕಾರಿ ಬಂದರೂ ಅವ್ರನ್ನ ಎತ್ತಂಗಡಿ ಮಾಡೋದು. ಆ ಎತ್ತಂಗಡಿಯಿಂದ ನಮ್ಮ ಬಡ ಜನರಿಗೆ ಇಲ್ಲಿ ಬೈಂದೂರು ತಾಲೂಕಲ್ಲಿ ನಮ್ಮ ಎಷ್ಟೋ ಬಡ ಕೂಲಿ ಕಾರ್ಮಿಕರೆಲ್ಲ ಏನೇ ಒಂದು ಮಕ್ಕಳು ಸರ್ಟಿಫಿಕೇಟ್ ಆಗಲಿ ಯಾವುದಕ್ಕೊಂದು ಹೋದರೆ ಅರ್ಜಿ ಕೊಟ್ಟಿದ್ದರೆ ಅದನ್ನು ಕರೆಕ್ಟಾಗಿ ಒಂದು 21 ದಿವಸ 7 ದಿವಸ ಬೇಕಾಗ್ತದೆ. ಆದರೆ ಈ ತಹಶೀಲ್ದಾರ್ ಚೇಂಜ್ ಮಾಡೋ ವ್ಯಾಪಾರ ಎಲ್ಲ ಜನರಿಗೆ ತೊಂದರೆ ಆಗ್ತಾ ಉಂಟು.